ರಾಜ್ಯದಲ್ಲಿ ಅದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂತಹ ಒಂದು ದೊಡ್ಡ ಗೊಂದಲ ಅಂತಂದರೆ ಅದೇನೆಂದರೆ ನಾಯಕತ್ವದ ಬದಲಾವಣೆಯ ವಿಚಾರ. ಸಾಕಷ್ಟು ಜನರು ಮಾತನಾಡ್ತಾ ಇದ್ರು, ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದೆಲ್ಲವೂ ಕೂಡ ಒಂದು ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಹೈಕಮಾಂಡ್ ಕೂಡ ಈ ವಿಚಾರವಾಗಿ ಏನೂ ಹೇಳಿರಲಿಲ್ಲ. ಆದರೆ ಒಂದು ರಾಜ್ಯದಲ್ಲಿರುವಂತಹ ದೊಡ್ಡ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆದಿದೆ. ಈಗ ಉತ್ತರ ಕೊಟ್ಟಂತೆ ಕಾಣ್ತಾ ಇದೆ. ನಮ್ಮ ತಂದೆಯೇ ಪೂರ್ವಾವಧಿಯ CM ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗ ಯತೀಂದ್ರಗೆ. DK ಬಣಕ್ಕೆ ಖಡಕ್ ಸಂದೇಶವನ್ನು ಕೊಟ್ಟರೆ ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ವಿವಾದ ಆಗಿತ್ತು. DK ಕನಸಿಗೆ ಭಂಗವನ್ನು ತಂದಿದ್ದಾರೆ. ಈಗ ಯತೀಂದ್ರ ಹೇಳಿಕೆ ಏನಿದೆ ನಿಜಕ್ಕೂ ಕೂಡ ಚರ್ಚೆ ಆಗ್ತಾ ಇದೆ. ತಂದೆಯೇ CM ಅಂತ ಹೇಳಿ 4ನೇ ಬಾರಿ ಹೇಳ್ತಾ ಇದ್ದಾರೆ, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಮತ್ತೊಂದು ಹೇಳಿಕೆ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ನಮ್ಮ ತಂದೆನೇ ಪೂರ್ವಾವಧಿಯ CM ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿರೋದು ಏನು ಸ್ಪಷ್ಟವಾಗಿ ಅಂತ ನೋಡೋದಾದರೆ, ಹೈಕಮಾಂಡ್ ಏನಿದೆ ಅದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡದೇ ಇರ್ಬೋದು, ನಿರ್ಧಾರವನ್ನು ಮಾಡದೇ ಇರ್ಬೋದು. ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದೇನಂತಂದರೆ 5 ವರ್ಷಗಳ ಕಾಲ CM ಸಿದ್ದರಾಮಯ್ಯ ಅವರೇ CM ಆಗಿ ಇರ್ತಾರೆ. ಈಗಲೂ CM ಅವರೇ, ಮುಂದೆ ಕೂಡ CM ಅವರೇ CM ಆಗಿ ಮುಂದುವರಿತಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ಮತ್ತು ನಮ್ಮಲ್ಲಿ ಗೊಂದಲ ಕೂಡ ಇಲ್ಲ. ಈ ವಿಚಾರ ಏನಿದೆ ಅದು ಸತ್ಯಕ್ಕೆ ಸೆಟಲ್ ಆಗಿರುವಂತಹ ವಿಚಾರ ಇದು. ಅಂದರೆ ಇದು ಒಂದು ರೀತಿಯಲ್ಲಿ ಸೆಟಲ್ ಆಗಿಬಿಟ್ಟಿದೆ. ಈ ಒಂದು ವಿವಾದ ಏನಿದೆ ಇದು ಯಾರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾತನಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಯಾರೂ ಕೂಡ CM ಅವರನ್ನು ಬದಲಾವಣೆ ಮಾಡಿ ಅಂತ ಈಗ ಸದ್ಯಕ್ಕೆ ಕೇಳ್ಕೊಳ್ತಾ ಇಲ್ಲ. ಹೀಗಿರುವಾಗ ನಾಯಕತ್ವದ ಬದಲಾವಣೆ ಏನಿದೆ ಅದರ ಬಗ್ಗೆ ಚರ್ಚೆ ಯಾಕೆ? ನಾವು ನೋಡಿದ್ದೀವಿ, CM ಸಿದ್ದರಾಮಯ್ಯ ಅವ್ರದ್ದು ಇದೇ ಫೆಬ್ರವರಿ 16ನೇ ತಾರೀಕು ಅನಿಸುತ್ತೆ, ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರೈಸಿದಂಥ ಒಂದು ದಿನವನ್ನು ಮಹೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದು ಹೆಸರಿಗೆ ಮಾತ್ರ 1000 ದಿನ ಪೂರೈಸಿದ ಕಾರ್ಯಕ್ರಮ ಆಗಿದ್ದರೂ ಕೂಡ CM ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗುತ್ತೆ ಅದು. ಆದರೆ ಈ ಹಿಂದೆ DK ಶಿವಕುಮಾರ್ ಅವರೇನು ಕನಕೋತ್ಸವ ಮಾಡಿದ್ರು, ಅವರು ಕೂಡ ಅದನ್ನು ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಬಳಸ್ಕೊಂಡಿದ್ರು. 50ಕ್ಕೂ ಹೆಚ್ಚು ಶಾಸಕರಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಅವರಿಗೆ ಮತ್ತು ಆ ಬಣದ ನಾಯಕರಿಗೆ ಒಂದು ರೀತಿಯಾಗಿ ಏನೋ ಒಂದು ಸಂದೇಶವನ್ನು ಕೊಟ್ಟರು ಅನ್ನುವಂಥ ಲೆಕ್ಕಾಚಾರಗಳು, ಚರ್ಚೆಗಳು ಆಗಿತ್ತು ರಾಜಕೀಯ ವಲಯದಲ್ಲಿ. ಈಗ ಗೊಂದಲದ ಗೂಡಾಗಿದ್ದಂತಹ ಕಾಂಗ್ರೆಸ್ನಲ್ಲಿ ಒಂದು ಸ್ಪಷ್ಟ ಉತ್ತರ ಸಿಗ್ತಾ ಇದೆ. ಏನೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. DK ಶಿವಕುಮಾರ್ ಅವರು ಕೂಡ ಅಷ್ಟೇ, ಏನು ಯೋಚನೆ ಮಾಡ್ತಾ ಇದ್ರು CM ಆಗಬೇಕು ಅಂತ ಹೇಳಿ. ಅವರ ಕನಸಿಗೆ ಇದು ಕೊಳ್ಳಿ ಇಟ್ಟಂತೆ ಕಾಣ್ತಾ ಇದೆ. ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಇದಕ್ಕೆ ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ನಮ್ಮ ತಂದೆಯೇ CM ಆಗಿ ಮುಂದುವರಿತಾರೆ, ಯಾರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಮತ್ತೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ನೀವು ಯೋಚನೆ ಮಾಡಿ, ಬೆಳಗಾವಿಯ ಅಧಿವೇಶನದ ಸಮಯದಲ್ಲಿ ಏನಾಗಿತ್ತು? ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಎಲ್ಲ ವಿಚಾರ ತಣ್ಣಗಾದಂತಹ ಸಮಯದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಮ್ಮ ತಂದೆಯೇ CM ಅಂತ ಹೇಳಿ. ಆವಾಗಲೂ ಕೂಡ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಆನಂತರ ಅವರು ಏನು ಮಾತನಾಡಲಿಲ್ಲ ಅದರ ಬಗ್ಗೆ. ಸಿದ್ದರಾಮಯ್ಯವರು ಸ್ವತಃ ಹೇಳಿದರು, ನೀನೇನು ಮಾತನಾಡಬೇಡ, ಸುಮ್ಮನೆ ಇರು ಅಂತ ಹೇಳಿ ಮಗನಿಗೆ. ಆನಂತರ ಕೂಡ ಅವರು ಸುಮ್ಮನೆ ಇರಲಿಲ್ಲ, ಮಾತನಾಡಿದರು. ಅವರು ಹೇಳಿಕೆ ಕೊಟ್ಟ ನಂತರ ಬೇರೆ ಬೇರೆ ನಾಯಕರು ಪರ್ಸನಲ್ ಆಗಿ ಔತಣಕೂಟವನ್ನು ಏರ್ಪಡಿಸಿದರು, ಚರ್ಚೆಗಳನ್ನು ಮಾಡಿದರು. ಏನು ಸಿದ್ದರಾಮಯ್ಯಮ್ಮವರು ಮಗ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ. ಈಗ ಮತ್ತೆ ಹೇಳ್ತಾ ಇದ್ದಾರೆ, ಇದೊಂದು 4ನೇ ಬಾರಿ ಅನಿಸುತ್ತೆ, ಇಲ್ಲ ನಮ್ಮ ತಂದೆಯೇ ಮುಂದುವರಿತಾರೆ, ಪೂರ್ಣಾವಧಿಯ CM ಆಗಿ ಎಲ್ಲ ಅವರ ಒಂದು ಅವಧಿ ಏನಿರುತ್ತೆ ಅದನ್ನು ಮುಗಿಸ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅವರು ಯಾರಿಗೂ ಕೂಡ ಏನು ಬಹಿರಂಗವಾಗಿ ಹೇಳಿಲ್ಲ, ಆದರೆ ಇದು ಒಂದು ರೀತಿಯಲ್ಲಿ ಪಕ್ಕಾ ಮಾಹಿತಿ, ಇದು ಹೈಕಮಾಂಡೇ ಹೇಳಿರುವಂತಹ ಮಾಹಿತಿ ಅಂತ ಹೇಳ್ತಾ ಇದ್ದರೆ ಇದು DK ಕನಸಿಗೆ ಭಂಗ ತರ್ತಾ ಇದೆ, ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಇನ್ನೂ ಕೆಲ ಏನು ಅವಧಿ ಇದೆ, ವರ್ಷಗಳು, 1-2 ವರ್ಷ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಏನಿದೆ, ಆ ಟೈಮ್ಗಾದರೂ ನಾನು CM ಆಗೋಣ ಅಂತ DK ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನವೆಲ್ಲವೂ ಕೂಡ ಬೇಡ, ವೇಸ್ಟು. ಹೈಕಮಾಂಡ್ ನಿಮಗೆ ಸ್ಥಾನವನ್ನು ಕೊಡೋದಿಲ್ಲ ಅಂತ ಹೇಳಿ ಇಂಡೈರೆಕ್ಟಾಗಿ ಹೇಳಿದಂತೆ ಕಾಣ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕೂಡ ನೋಡಿ ಹೇಳ್ತಾ ಇದ್ರು, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ನಾನು ಅದಕ್ಕೆ ಬದ್ಧನಾಗಿರ್ತೀನಿ, ಅವರು ಎಲ್ಲಿಯವರೆಗೂ ನೀನು ಚೇಂಜ್ ಆಗಬೇಕು ಅಂತ ಹೇಳೋದಿಲ್ವೋ ಅಲ್ಲಿವರೆಗೂ ನಾನೇ CM ಆಗಿರ್ತೀನಿ ಅಂತ ಹೇಳಿದರು. DK ಶಿವಕುಮಾರ್ ಅಷ್ಟೇ, ಹೈಕಮಾಂಡ್ ಹೇಳಿದ್ಮೇಲೆ ನಾವು ಕೇಳ್ತೀವಿ ಅಂತ ಹೇಳಿದರು, ನಾವು ಒಗ್ಗಟ್ಟಿನಿಂದ ಹೋಗ್ತೀವಿ ಅಂತ. ಅದೇನೇ ಇದ್ದರೂ ಕೂಡ ನಾಯಕತ್ವದ ವಿಚಾರ ಏನಿದೆ ಅದಂತೂ ಚರ್ಚೆಯಲ್ಲಿ ಇದ್ದೇ ಇತ್ತು.
ಸ್ವಲ್ಪ ದಿನಗಳ ಕಾಲ ನಾಯಕರು ಸುಮ್ಮನಾದರೂ ಕೂಡ ಯಾರೋ ಒಬ್ಬರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯವರು ಈ ವಿಚಾರವಾಗಿ ಕೇಳಿದಾಗ ಮಾತನಾಡ್ತಾರೆ ಮೈಸೂರಿನಲ್ಲಿ, ನಮ್ಮ ತಂದೆಯೇ CM ಆಗಿ ಮುಂದುವರಿತಾರೆ. ಇದಕ್ಕೆ ಹೈಕಮಾಂಡ್ ಕೂಡ ಹೇಳಿದೆ, ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ, ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.